ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ್ ಯೂಟ್ಯೂಬ್ ಚಾನಲ್. ಕೆಇಯಿಂದ ಒಂದು ಇಂಪಾರ್ಟೆಂಟ್ ನೋಟಿಸ್ ಬಂದಿದೆ. ಏನಂದ್ರೆ CET 23 ಮತ್ತು 24 ಏನು ಕಂಡಕ್ಟ್ ಆಗ್ತಿದೆಯಲ್ಲ ಅದರದ್ದು ಅಪ್ಲಿಕೇಶನ್ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ, ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 22 ಮತ್ತು ಶುಲ್ಕ ಪಾವತಿಸಲು 24 ಫೈನಲ್ ಅಂತ ಹೇಳಿದ್ರು. ಅದನ್ನ 27 ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು 27 ಫೆಬ್ರವರಿ 2026 ರಾತ್ರಿ 11:59 ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಶುಲ್ಕ ಪಾವತಿಸಲು 3 ಮಾರ್ಚ್ 2026 ಸಂಜೆ 5:00 ಮಟ ಎಕ್ಸ್ಟೆಂಡ್ ಮಾಡಿದ್ದಾರೆ. CET 2026ಕ್ಕೆ ಅರ್ಜಿ ಸಲ್ಲಿಸದೇ ಇರುವ ವಿದ್ಯಾರ್ಥಿಗಳು ಕೊನೆಯ ದಿನಾಂಕದವರೆಗೆ ಕಾಯದೆ ಈ ಮೇಲಿನ ಅವಧಿಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಬೇಕಾಗಿರುತ್ತದೆ ಅಂತ ಹೇಳಿದ್ದಾರೆ. ಸೊ ನೀವಿನ್ನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನೀವು ಆಗ್ಲೇ ಅಪ್ಲೈ ಮಾಡಿರ್ತೀರಿ. ಯಾರಿನ್ನು ಅಪ್ಲೈ ಮಾಡಿಲ್ಲ, ಲಾಸ್ಟ್ ಡೇ ಮಟ ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸುಮಾರು ಸರ್ವರ್ ಇಶ್ಯೂಗಳು ಬರ್ಬೋದು. ಆದ್ರಿಂದ ಆದಷ್ಟು ಬೇಗನೆ ಎಲ್ಲಾ ಡಾಕ್ಯುಮೆಂಟ್ಗಳ ಸಹಿತ ಹೋಗಿ ಅಪ್ಲೈ ಮಾಡಿ ಅಂತ ಕೆಯಿಂದ ಹೇಳಿದೆ. ಲಾಸ್ಟ್ ಲೈನ್ ಇಂಪಾರ್ಟೆಂಟ್. CET 2026ಕ್ಕೆ ಅರ್ಜಿ ಸಲ್ಲಿಸಲು ಯಾವುದೇ ಸಂದರ್ಭದಲ್ಲಿ ಮತ್ತೊಮ್ಮೆ ದಿನಾಂಕವನ್ನು ವಿಸ್ತರಿಸಲಾಗುವುದಿಲ್ಲ ಎಂಬುದನ್ನು ದಯವಿಟ್ಟು ಗಮನಿಸಿ. ಈಗ 2-3 ಸತಿ ಎಕ್ಸ್ಟೆಂಡ್ ಮಾಡ್ತಾ ಬಂದಿದ್ದಾರಲ್ಲ, ಇದೇ ತರ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ. 27 ಫೆಬ್ರವರಿ 2026 ರಾತ್ರಿ 11:59ಕ್ಕೆ ಫೈನಲ್ ಆಗಿ ಅಪ್ಲಿಕೇಶನ್ ಡೇಟ್ ಹಾಕಬಹುದು. ಮತ್ತು 3 ಮಾರ್ಚ್ 2026 ಸಂಜೆ 5:00 ಮಾತ್ರ ಶುಲ್ಕವನ್ನು ಪಾವತಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೇಳಿರೋ ಹಾಗೆ ಇಲ್ಲಿವರೆಗೆ ಸುಮಾರು 3,15,713 ವಿದ್ಯಾರ್ಥಿಗಳು CET 2026ಕ್ಕೆ ನೋಂದಾಯಿಸಿರುತ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಅವರು ಕೆದಲ್ಲಿ ಕೊಟ್ಟಿದ್ದಾರೆ. ಸೊ ಆದಷ್ಟು ಯಾರು ಇನ್ನು ಕೆಇಗೆ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಿಲ್ಲ CETಗೆ, ಆದಷ್ಟು ಬೇಗ ಅಪ್ಲೈ ಮಾಡಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.